ಮೊಟ್ಟ ಮೊದಲ ಬಾರಿಗೆ ಪಾದಯಾತ್ರೆ ಮಾಡಿ ಆ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಅಂದರೆ ಶಬರಿಮಲೆ ಆ ದೇವಸ್ಥಾನದ ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟ ಮೇಲೆ ತಮಗೆ ಆಗಿರ್ತಕ್ಕಂಥ ಅನುಭವ ಹೇಗಿದೆ? ನಮಗೆ ತುಂಬ ಸ್ನಾನ ಮಾಡಿರೋದು ಹಾಗೂ 18 ಮೆಟ್ಟಿಲುಗಳನ್ನು ಹತ್ತಬೇಕಾದಾಗ ತಮಗೆ ಆಗಿರ್ತಕ್ಕಂಥ ಆ ಭಾವುಕ ಕ್ಷಣಗಳು ಯಾವ ರೀತಿ ಇತ್ತು? ಅಷ್ಟು ಕಟ್ಟುನಿಟ್ಟುಗಳು, ಆಮೇಲೆ ಅಷ್ಟು ಮಡಿವಂತಿಕೆ ಇರೋದು ಅಯ್ಯಪ್ಪ ಸ್ವಾಮಿಲಿ ಒಂದೇ. ಬಟ್ ನಿನಗೆ ನಮ್ಮ ಮನೆಯವ್ರಿಗೋಸ್ಕರ ಒಳ್ಳೇದಾಗಬೇಕಂತಂತೇಳಿ ಮಾಲೆಯನ್ನು ಹಾಕಿದ್ದು. ಈ ಯಾತ್ರೆ ಅಥವಾ ಪ್ರವಾಸ ಮಾಡಬೇಕಾದ್ರೆ ತಮಗಾಗಿರ್ತಕ್ಕಂಥ ಅನುಭವ ಏನಿದೆ? ನನಗೆ ಯಾತ್ರೆಯಲ್ಲಿ ಗೊತ್ತಿದ್ದಿಲ್ಲ. ನಾನು ಇರುಮುಡಿ ತಲೆ ಮೇಲೆ ಇಟ್ಕೊಂಡೆ, ಯಾತ್ರೆಯಲ್ಲಿ ನನಗೆ ಗೊತ್ತಿದ್ದಿಲ್ಲ. ನಾನು ಇರುಮುಡಿ ಎಲ್ಲಿ ಬೇಕಾದರೂ ನಾನು ಇಳಿಸ್ಬೋದು, ನಾನು ಎಲ್ಲಿ ಬೇಕಾದರೂ ನಾನು ವಾಶ್ರೂಮ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಗುರುಗೆ ನೀವು ಇಲ್ಲಿಂದ ಶಬರಿಮಲೆ ಹೋದ್ಮೇಲೆ ಆ ಶಬರಿಮಲೆಯಿಂದ ಮೊಟ್ಟ ಮೊದಲಿಗೆ ಬಾರಿಗೆ ನೀವು ಅರಣ್ಯದಲ್ಲಿ ಒಂದು ಪಾದಯಾತ್ರೆ ಮಾಡಬೇಕಾದ್ರೆ ಅಲ್ಲಿ ತಮಗೆ ಎದುರಾಗಿರ್ತಕ್ಕಂಥ ಸವಾಲುಗಳೇನು? ಸೊ ನನಗೆ ತಿಳಿದು ಬಂದಿರತಕ್ಕಂಥ ವಿಚಾರ ಪ್ರಕಾರ ತಾವು ಮೊಟ್ಟ ಮೊದಲಿಗೆ ಬಾರಿಗೆ ನೀವೇನು ಮಾಡಿದ್ರಿ ಅಂತಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರಿ ಅಂತಕ್ಕಂಥ ವಿಷಯ ತಿಳಿದು ಬಂತು. ಸೊ ಮೊಟ್ಟ ಮೊದಲಿಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಬೇಕಂತಕ್ಕಂಥ ಒಂದು ಪರಿಕಲ್ಪನೆ ಹೇಗೆ ಬಂತು ನಿಮ್ಮ ಮನಸ್ಸಿನಲ್ಲಿ? ಇಲ್ಲ, ಅದು ಯಾಕಂತೇಳಿದ್ರೆ ಗುರುಸ್ವಾಮಿಗಳು ಯಾಕಂತೇಳಿದ್ರೆ ನಾವು ಮಾಲೆ ಹಾಕೋಕ್ಕಿಂತ ಮುಂಚೆನೇ ಮನೇಲಿ ಕೇಳಿದ್ರೆ, ಸೊ ಈ ಥರ ನಾನು ಮಾಲೆ ಹಾಕಬೇಕು ಅಂತ ಹೇಳಿದ್ರು. ಅವರು ಕಟ್ಟುನಿಟ್ಟುಗಳೆಲ್ಲ ಇದೆ, ನೀನು ಮನೆಯಲ್ಲಿ ತಂದೆ ತಾಯಿನ ಕೇಳೋ ಯಾವ ಥರ ಇತ್ತು ರೀತಿನೇ ಅದೇ ರೀತಿಯೇ ನೀವು ಗುರುಸ್ವಾಮಿಗಳ ಹತ್ರ ಹೋಗಿ ಕೇಳು ಅಂತಂತ ಹೇಳಿದ್ರು, ಮಾಲೆನ ಹಾಕಬೇಕು ಅಂತಂತೇಳಿ. ಯಾಕಂದರೆ ಅಷ್ಟು ಕಟ್ಟುನಿಟ್ಟುಗಳು, ಆಮೇಲೆ ಅಷ್ಟು ಮಡಿವಂತಿಕೆ ಇರೋದು ಅಯ್ಯಪ್ಪ ಸ್ವಾಮಿಲಿ ಒಂದೇ. ಬಟ್ ನಿನಗೆ ನಮ್ಮ ಮನೆಯವ್ರಿಗೋಸ್ಕರ ಒಳ್ಳೇದಾಗಬೇಕಂತಂತೇಳಿ ಮಾಲೆಯನ್ನು ಹಾಕಿದ್ದು. ಸೊ ಗುರುಸ್ವಾಮಿಗಳ ಹತ್ರ ಹೋಗಿ ಅವ್ರ ಹತ್ರ ಇದೇ ಕೇಳಿದೆ, ಸ್ವಾಮಿ ಮನೆಯಲ್ಲಿ ತಂದೆ ತಾಯಿಗಳು ಕೇಳಾಯಿತು, ಇವಾಗ ನಾನು ನಿನ್ನ ಕೇಳೋಕೆ ಬರ್ತಿದ್ದೀನಿ, ಮಾಲೆ ಹಾಕ್ಬೋದಾ ಅಂತಂತೇಳಿ. ಕಟ್ಟುನಿಟ್ಟುಗಳಿದೆ, ಅದನ್ನು ಈ ಗುರುಸ್ವಾಮಿಗಳು ಯಾವುದೇ ರೀತಿ ಇರಲಿ ಅವರು ಏನಾದರೂ ಹೇಳಿದ್ರೆ ಸೊ ನೀವು ಕೇಳಬೇಕು ಅಂತಂತೇಳಿ ಅವರು ಅಪ್ಪಣೆ ಕೊಟ್ಟ ಮೇಲೆ ನಾನು ಮಾಲೆ ಹಾಕಿರೋದು. ಈಗ ನೀವು ಮಾಲೆ ಹಾಕಿದ ಮೇಲೆ ಮೊದಲ ದಿನಮಾನಗಳಲ್ಲಿ ತಮಗೆ ಎದುರಾಗಿರ್ತಕ್ಕಂಥ ಸವಾಲುಗಳೇನು? ಅಂದರೆ ಒಂದು ದೀಕ್ಷೆಯ ನಿಯಮಗಳಾಗಿರ್ಬೋದು, ಅಥವಾ ಊಟದ ವಿಚಾರ ಆಗಿರ್ಬೋದು, ಅಥವಾ ಆ ಒಂದು ನಿಯಮಗಳಲ್ಲಿ ಏನು ಕಠಿಣ ನಿಯಮಾವಳಿ ಏನಿದೆಯಲ್ಲ ಅದನ್ನು ಅನುಭವಿಸ್ಬೇಕಾದ್ರೆ ತಮಗೆ ಯಾವ ಥರ ಒಂದು ಅನುಭವ ಆಗಿತ್ತು ಮೊದಲ ದಿನಗಳ ಮಾನಗಳಲ್ಲಿ? ಯಾವುದೇ ರೀತಿ ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆಯಲ್ಲಿ ನಾವು ಮಾಲೆ ಹಾಕೋಕ್ಕಿಂತ ಮುಂಚೆ ನಮ್ಮ ಬೆಳಿಗ್ಗೆ ಮನೆಯಲ್ಲಿ ನಾವು ಎದ್ದೇಳೋ ಟೈಮಿಂಗ್ಸು ಅದ್ರ ಬಗ್ಗೆ ನಮಗೆ ಅರಿವು ಇರ್ತಾ ಇದ್ದಿಲ್ಲ. ಮನೆಯಲ್ಲಿ ಇರಬೇಕಾದ್ರೆ ಮಾಲೆ ಹಾಕಿದ್ಮೇಲೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು, ತಿರ್ಗಾ ಸಾಯಂಕಾಲ ಸ್ನಾನ ಮಾಡಬೇಕು, ಯಾವುದೇ ಬಟ್ಟೆ ಸೋಪ್ ಹಚ್ಚಬಾರ್ದು, ಈ ಥರಗಳೆಲ್ಲ ಅವರು ನಮ್ಮ ಮನೆಯಲ್ಲಿ ಯಾವ ಥರ ಅವರು ಹೇಳಿದ್ರು, ತಂದೆ ತಾಯಿ ಯಾವ ಥರ ಹೇಳಿದ್ರು, ಗುರುಸ್ವಾಮಿಗಳು ಅದೇ ಥರ ಹೇಳ್ಕೊಟ್ಟೋ ರೀತಿಯಲ್ಲಿ ನಾನು ನಡಿಬೇಕು ಅಂತಂತೇಳಿ ನನಗೊಂದು ಅರಿವಾಯಿತು. ಸೊ ಅದಕ್ಕಿಂತ ಇದೇ ಥರ ಸತ್ಯನಿಷ್ಠೆಯಿಂದ ನೀನು ಮಾಲೆಯಲ್ಲಿ ಇರಬೇಕಾದ್ರೆ ಇದೇ ಥರ ಮಾಡಬೇಕು ಅಂತಂತೇಳಿ ಸೊ ಅದ್ರ ಬಗ್ಗೆ ಗೊತ್ತಾದ್ಮೇಲೆ ನಾನು ಮಾಲೆ ಹಾಕಾಯಿತು. ಆ ನಿಯಮಗಳ ಪಾಲನೆ ಮಾಡಬೇಕಾದ್ರೆ ತಮಗೇನದು ಅಂದರೆ ತೊಂದರೆ ಅಂತ ಅನಿಸಿಲ್ಲ ತಮಗೇನಂತಂದರೆ? ಮೊದಲನೇ ದಿನದಲ್ಲಿ ಸುಮಾರು ಏನಾದರೂ ಮೊದಲನೇ ದಿನದಲ್ಲಿ 1 ದಿನ 2 ದಿನ ತೊಂದರೆ ಆಗುತ್ತೆ. ಆಮೇಲೆ ಪಕ್ಕದಲ್ಲಿರೋ ಅತಿ ಹೆಚ್ಚು ಯಾತ್ರೆಗೆ ಹೋಗಿ ಬಂದಿರೋ ಗುರುಸ್ವಾಮಿಗಳು ಇರ್ತಾರಲ್ಲ, ಸೊ ಅವರಿಂದನೂ ಗೊತ್ತಾಗುತ್ತೆ. ಯಾಕಂದರೆ ಅವರು ತಿಳಿಸ್ಕೊಡ್ತಾರೆ, ತಪ್ಪು ಎಲ್ಲರೂ ಮಾಡೋದು ಸಹಜ, ಬಟ್ ತಿದ್ಕೊಳ್ಳೋನೇ ಮನುಜ ಅಂತಂತೇಳಿ. ಸೊ ಇದೇ ಥರನೇ ಸೊ ನನಗೆ ಅರಿವಾಯಿತು ಆಮೇಲೆಲ್ಲ. ಓಕೆ. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ನೀವು ಇರುಮುಡಿ ಅಂತ ಪೂಜೆ ಮಾಡಬೇಕಾದಾಗ ಆ ಒಂದು ಕ್ಷಣದಲ್ಲಿ ತಮಗಾಗಿರ್ತಕ್ಕಂಥ ಅನುಭವ ಹೇಗಿತ್ತು? ಇಲ್ಲ, ಅದು ಯಾವ ಥರ ಅಂತ ಹೇಳಿದ್ರೆ ಅದು ನಮಗೆ ಅದು ಇದು ಹಾಕಾಗಲ್ಲ, ವ್ರತ ಮಾಡಿರ್ತೀವಲ್ಲ. ಬಟ್ ಅದು ವೈಬ್ರೇಷನ್, ಇರುಮುಡಿ ಅನ್ನೋ ತಲೆ ಮೇಲೆ ಕೂತ್ಕೊಂಡ್ಮೇಲೆ ಅದು ವೈಬ್ರೇಷನ್ ಅದು ಯಾವುದೋ ಥರ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಟ್ಟು ನಾನು ದೇವರು ನನ್ನ ಮೇಲೆ ಏನೋ ಭಾರ ಇಟ್ಟಿದ್ದಾನೆ, ದೇವ್ರಿಗೆ ನಾನು ಭಾರ ಅಂತ ತೋರಿಸ್ಬಾರ್ದು. ಬಟ್ ನಾನು ಅಲ್ಲಿ ಯಾತ್ರೆನ ನಾನು ಸಂಪೂರ್ಣವಾಗಿ ನನ್ನ ವ್ರತ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋದಕ್ಕೆ ಇರುಮುಡಿ ನನ್ನ ತಲೆ ಮೇಲೆ ಬಂದಿರೋದು. ನಾನು ಚೆನ್ನಾಗಿ ವ್ರತ ಇದಕ್ಕೆ ಯಾತ್ರೆಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಅಂತಲೇ ಇದು ಮಾಡಿರೋದು. ಈ ನೀವು ಯಾತ್ರೆ ಅಥವಾ ಪ್ರವಾಸ ಮಾಡಬೇಕಾದ್ರೆ ತಮಗಾಗಿರ್ತಕ್ಕಂಥ ಅನುಭವ ಏನಿದೆ? ನನಗೆ ಯಾತ್ರೆಯಲ್ಲಿ ಗೊತ್ತಿದ್ದಿಲ್ಲ. ನಾನು ಇರುಮುಡಿ ತಲೆ ಮೇಲೆ ಇಟ್ಕೊಂಡೆ, ಯಾತ್ರೆಯಲ್ಲಿ ನನಗೆ ಗೊತ್ತಿದ್ದಿಲ್ಲ. ನಾನು ಇರುಮುಡಿ ಎಲ್ಲಿ ಬೇಕಾದರೂ ನಾನು ಇಳಿಸ್ಬೋದು, ನಾನು ಎಲ್ಲಿ ಬೇಕಾದರೂ ನಾನು ವಾಶ್ರೂಮ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಗುರುಸ್ವಾಮಿಗಳು ಹೇಳಿದ್ರು, 5 ವರ್ಷ ಯಾರು ಜಾಸ್ತಿ ಮಾಲೆ ಹಾಕಿರ್ತಾರೆ ಅದೇ ಗುರುಸ್ವಾಮಿಗಳು, ನೀವು ಹೋಗ್ಬೇಕಲ್ಲೇ ಯಾತ್ರೆಯಲ್ಲಿ ಹಲವಾರು ಜನ ಸಿಗ್ತಾರೆ. ಆಮೇಲೆ ಇನ್ನೊಂದು ಬಂದು ಸೊ 18 ವರ್ಷ ಕನ್ಯಾಸ್ವಾಮಿ ಅಂತಂತೇಳಿ, ಇವರು ಯಾರು ಕನ್ಯಾಸ್ವಾಮಿ ಅಂತಂತೇಳಿ, ಕನ್ಯಾಸ್ವಾಮಿ ಜೊತೆಗೆ ಯಾರಾದರೂ ಇರಲಿ 20 ವರ್ಷ 30 ವರ್ಷ ಮಾಲಕ್ಕೆ ಇರಲಿ, ಅವ್ರ ಜೊತೆ ಕನ್ಯಾಸ್ವಾಮಿ ಇದ್ದರೆ ಮಾತ್ರ ದರ್ಶನ ಅತಿ ವೇಗವಾಗಿ ಆಗುತ್ತೆ ಅಂತಂತೇಳಿ ಅದೊಂದು ಗೊತ್ತಿರೋದು ನನಗೆ. ಇರುಮುಡಿಯನ್ನು ಗುರುಸ್ವಾಮಿನೇ ಇಳಿಸ್ಬೇಕು, ಅದು ನಾವು ಇಳಿಸೋಕ್ಕಾಗಲ್ಲ ಅಂತಂತೇಳಿ. ಸೊ ಈ ಥರ ಬೋಧನೆಗಳೆಲ್ಲ ನಮಗೆ ನಮ್ಮ ಪಕ್ಕದಲ್ಲಿ ಯಾತ್ರೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜಾತ್ರೆಯಲ್ಲಿ ನಮ್ಮ ಯಾತ್ರೆಯಲ್ಲಿ ಅವರು ನನಗೆ ತಿಳಿಸ್ಕೊಟ್ಟಿರೋದು ಇದನ್ನ. ಆಮೇಲೆ ನೀವು ಇಲ್ಲಿಂದ ಶಬರಿಮಲೆ ಹೋದ್ಮೇಲೆ ಆ ಶಬರಿಮಲೆಯಿಂದ ಮೊಟ್ಟ ಮೊದಲಿಗೆ ಬಾರಿಗೆ ನೀವು ಅರಣ್ಯದಲ್ಲಿ ಒಂದು ಪಾದಯಾತ್ರೆ ಮಾಡಬೇಕಾದ್ರೆ ಅಲ್ಲಿ ತಮಗೆ ಎದುರಾಗಿರ್ತಕ್ಕಂಥ ಸವಾಲುಗಳೇನು?
ಯಾತ್ರೆ ಮಾಡಬೇಕಾದ್ರೆ ಸಣ್ಣ ಪಾದ ಅಂದ್ರೆ ಏನೋ ದೊಡ್ಡ ಪಾದ ಅಂದ್ರೆ ಏನೋ ಅಂತ ಗೊತ್ತಿದ್ದಿಲ್ಲ ನನಗೆ. ದೊಡ್ಡ ಪಾದ ಅಂತ ಹೇಳಿದ್ರೆ ಯಾಕಂತಂತಂದ್ರೆ ದೊಡ್ಡ ಪಾದ ಅಂತ ಹೇಳಿದ್ರೆ ನೀನು ಅರಣ್ಯಗಳಲ್ಲಿ ನಿನ್ನ ನಿರ್ಮುಡಿನ ನಿಮ್ಮ ಗುರುಸ್ವಾಮಿ ಯಾವತ್ತಿಟ್ಟು ನೀನು ಕಳಿಸ್ತಾರೆ ಅರಣ್ಯದಲ್ಲಿ ನೀನು ಹೋಗ್ಬೇಕು ಅಂತಂತೇಳಿ ನನಗೆ ಹಲವಾರು ಎಲ್ಲ ಏನಾದರೂ ಶಕ್ತಿಗಳೆಲ್ಲ ಎದುರಾಯಿತು ನನಗೂ. ಯಾಕಂತಂದರೆ ನಾನು ಒಬ್ಬನೇ ಇರೋದು, ಹಿಂದೆ ಯಾರು ಇರಲ್ಲ. ಹಿಂದೆ ನಮ್ಮ ಪಕ್ಕದಲ್ಲಿ ಯಾರು ಸಿಗ್ತಾರೋ ನಮ್ಗೆ ಅವರೇ ನಮ್ಮ ಸ್ವಾಮಿಗಳು, ಅವರೇ ನಮ್ಮ ಗುರುಸ್ವಾಮಿಗಳು. ಅವ್ರ ಜೊತೆ ಹೋದ್ರೆ ನನಗೆ ನೇರವಾಗಿ ನಾನು ಅಯ್ಯಪ್ಪನ ದರ್ಶನ ಮಾಡಲು ನನಗೆ ಸಹಕಾರ ಸಿಗುತ್ತೆ ಅಂತಂತೇಳಿ ನನಗೆ ಯಾರು ಸಿಗ್ತಾರೋ ಅವ್ರ ಜೊತೆ ಹೋದೆ. ಯಾಕಂದರೆ ಹಲವಾರು ಜನ ಮಾಲೆ ಹಾಕಿರ್ಬೋದು, ಹಲವಾರು ದೇಶಗಳಿಂದಾಗಲಿ ಹಲವಾರು ರಾಜ್ಯಗಳಿಂದಾಗಲಿ ಯಾರೇ ಬರಲಿ ನಿಮ್ಮ ಪಕ್ಕದಲ್ಲಿ ಯಾರು ನಿಮ್ಮನ್ನು ಒಂಟಿಯಾಗಿ ಬಿಡಲ್ಲ, ನಿಮ್ಗೆ ಎಲ್ಲರೂ ಸಾಥ್ ಕೊಡ್ತಾರೆ. ಅದಕ್ಕೆ ಅವ್ರನ್ನ ಗುರುಸ್ವಾಮಿಗಳು ಅಂತ ಕರೆಯೋದು ಅಂತಂತೇಳಿ ಗೊತ್ತಾಯ್ತು. ಮೊಟ್ಟ ಮೊದಲ ಬಾರಿಗೆ ಪಾದಯಾತ್ರೆ ಮಾಡಿ ಆ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ, ಅಂದರೆ ಆ ಶಬರಿಮಲೆ ಆ ದೇವಸ್ಥಾನದ ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟ ಮೇಲೆ ತಮಗೆ ಆಗಿರ್ತಕ್ಕಂಥ ಅನುಭವ ಹೇಗಿದೆ? ನಮಗೆ ಯಾತ್ರೆಯಲ್ಲಿ ಮೊದಲಿಂದ ನಾವು ಯಾತ್ರೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಸೊ ಅವಾಗಿಂದನೂ ನನಗೆ ನಾನು ಯಾವುದೇ ಥರ ನಮಗೆ ಆಯಾಸ ಆಗಲಿ ದಣಿವಾಗಲಿ ಯಾವುದೇ ಥರ ಆಗಿಲ್ಲ. ನನಗೇನು ಮೊದಲೇನು ನನಗೆ ಫಸ್ಟು ಅಯ್ಯಪ್ಪನ ನಾನು ದರ್ಶನ ನೋಡಬೇಕು, 18 ಮೆಟ್ಲು ನನಗೆ ಕಾಣಿಸ್ಬೇಕು, 18 ಮೆಟ್ಲು ನಾನು ಕಂಪ್ಲೀಟ್ ಮಾಡಬೇಕು, 18 ಮೇಲೆ ದರ್ಶನ ಪಡೀಬೇಕು ಅಂತಲೇ ಇದು ಬಂದಿರೋದು. ಬಂದಾದ್ಮೇಲೇನು ಯಾವ ಥರ ಆಯಾಸ ಆಗಲಿ ಆ ಥರದ ಏನು ಕಾಣಿಸಿಲ್ಲ. ಯಾಕಂದರೆ ಅಯ್ಯಪ್ಪ ನಮ್ಮ ಜೊತೆಗಿದ್ನಲ್ಲ, ಅದೇ ಥರ. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ನೀವು ಹೋದಾಗ ಪಂಬಾ ಸ್ನಾನ ಮಾಡಿರೋದು ಹಾಗೂ 18 ಮೆಟ್ಟಿಲುಗಳನ್ನು ಹತ್ತಬೇಕಾದಾಗ ತಮಗೆ ಆಗಿರ್ತಕ್ಕಂಥ ಆ ಭಾವುಕ ಕ್ಷಣಗಳು ಯಾವ ರೀತಿ ಇತ್ತು? ಇಲ್ಲ, ನನಗೆ ಚೆನ್ನಾಗಿನೇ ಸಂತೋಷ ಆಯಿತು. ಹೋಗ್ಬೇಕಾದ್ರೆ ನನಗೆ ಇದೇ ನದಿಗಳು ಬರುತ್ತೆ ಅಂತ ಅದು ಅರಿವಿದ್ದಿಲ್ಲ. ಬಟ್ ಈ ನದಿಯಲ್ಲಿ ನೀನು ಸ್ನಾನ ಮಾಡಬೇಕು, ಆಮೇಲೆ ಅಲ್ಲಿರೋ ಒಂದು ಹಳದ ನದಿ ಅಂತಂದೇಳಿ ಅಲ್ಲಿಂದ ಕಲ್ಲು ಎತ್ಕೊಂಡೋಗಿ ನೀನು ಅಲ್ಲಿ ಒಂದು ಹತ್ರ ಹಾಕಬೇಕು. ಆಮೇಲೆ ನೀನು ಯಾವುದಾದ್ರೂ ನನ್ನ ಕನ್ನೆ ಮೂಲೆ ಗಣಪತಿ ಅಂತಂದರೆ ಏನು ಅಂತ ಗೊತ್ತಿದ್ದಿಲ್ಲ. ಬಟ್ ಅಲ್ಲಿ ದರ್ಶನ ಮಾಡಬೇಕಾದ್ರೆ ಹಲವಾರು ಜನ ನಿಮ್ಮ ಪಕ್ಕದಲ್ಲಿರೋರು ಯಾರಾದರೂ ಆಗಲಿ ಅವ್ರು ಹೇಳ್ಕೊಡ್ತಾರೆ, ನೀನು ಈ ದೇವ್ರ ದರ್ಶನ, ನೀನು ದೇವ್ರು ಸಿಕ್ಕರೆ ಈ ದೇವ್ರನ್ನ ನೀನು ದರ್ಶನ ಮಾಡ್ಕೊಂಡೇ ಬರಬೇಕು, ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಲೇಬೇಕು. ಆಮೇಲೆ ನಾವು ಯಾವ ಥರ ವ್ರತಾಚರಣೆ ಮಾಡ್ತಿರ್ತೀವೋ ಅದೇ ಥರ ಅಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿಬಿಟ್ಟು ನಾವು ಮುಂದೆ ದೇವ್ರ ದರ್ಶನ ಮಾಡಿಕೊಂಡು ಮುಂದೆ ಯಾತ್ರೆನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಕೊಟ್ರು. ಮೊಟ್ಟ ಮೊದಲ ಬಾರಿಗೆ ಆ ದೇವರನ್ನು ನೋಡಿದ ತಕ್ಷಣ ತಮಗೆ ಯಾವ ರೀತಿ ಒಂದು ಅನುಭವ ಆಯಿತು? ಯಾವ ಥರ ಅಂತಂತ ಹೇಳಿದ್ರೆ, ಅದು ಮನೆಯಲ್ಲಿ ಏನಾದರೂ ಒಂದು ಸಂಭ್ರಮಾಚರಣೆ ಇದ್ದರೆ, ಒಂದಾದ್ರೆ ಏನಾದರೂ ಒಂದು ಮದುವೆ ಕಾರ್ಯಕ್ರಮ ಇದ್ದರೆ ಯಾವ ಥರ ನಮ್ಗೆ ಖುಷಿ ಆಗುತ್ತೆ. ಯಾರದೇ ಇದ್ದರೆ ಒಂದು ತಂಗಿ ಮದುವೆ ಆದರೆ ಯಾವ ಥರ ಖುಷಿ ಇರುತ್ತೆ, ಅದೇ ಥರ ಅಯ್ಯಪ್ಪನ ನೋಡಿದ್ಮೇಲೆ ನನಗೂ ಅಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ 18 ಮೆಟ್ಲುಗಳು ಕಂಪ್ಲೀಟ್ ಮಾಡಿದ್ಮೇಲೆ ನನಗೂ ಕಣ್ಣಲ್ಲಿ ನೀರು ಬಂತು. ಯಾಕಂದರೆ ಈ ಥರ ಯಾತ್ರೆನ ನಾನು ಯಾವತ್ತೂ ಮಾಡಿಲ್ಲ. ಬಟ್ ದರ್ಶನ ಸಿಕ್ಕಿರೋದು ಅದು ನನ್ನ ಅದೃಷ್ಟ ಅಂತಂದು ನಾನು ಹೇಳ್ತೀನಿ. ಸೊ ಈಗ ಈ ಒಂದು ಅಯ್ಯಪ್ಪ ಸ್ವಾಮಿ ದರ್ಶನ ಆದಮೇಲೆ ಈ ಸಂಕ್ರಾಂತಿ ಸಮಯದಲ್ಲಿ ಒಂದು ಜ್ಯೋತಿಯ ದರ್ಶನ ಆಗುತ್ತೆ. ಆ ಕ್ಷಣದಲ್ಲಿ ತಾವು ಭಾಗಿಯಾಗಿದ್ದೀರಾ? ಭಾಗಿಯಾಗಿದ್ದೆ ನಾನು. ನಿಮ್ಗೆ ಜ್ಯೋತಿ ಕಾಣಿಸಿದ್ದೇನಾ? ಜ್ಯೋತಿ ಕಾಣಿಸಿತ್ತು ನನಗೆ. ಯಾವ ರೀತಿ ತಮಗೆ ಅನುಭವ? ಅದು ಮೊದಲೇ ಥರ ಯಾವ ಥರ ಬರುತ್ತೆ, ನಾನು ಮುಂಚೆ ಎಲ್ಲ ನಾವು ಮಾಲೆ ಆಗೋಕ್ಕಿಂತ ಮುಂಚೆನೇ ಬಟ್ ಟಿವಿಯಲ್ಲಿ ನೋಡ್ತಾ ಇದ್ವಿ. ಜ್ಯೋತಿ ಅಂತ ಅಂದರೆ ಅದು ಏನಂತ ಗೊತ್ತಿದ್ದಿಲ್ಲ, ಬಟ್ ಟಿವಿಯಲ್ಲಿ ನೋಡ್ತಾ ಇದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಮುಂಚೆ ಬರೋ ನಕ್ಷತ್ರ ಕಾಣಿಸ್ತು, ಆಮೇಲೆ ಯಾವುದು ಆಭರಣಗಳು ಬರಬೇಕಾದ್ರೆ ಮೇಲೆ ಅದು ಬಂತಲ್ಲ, ಸೊ ಅದು ಆಗಲಿ. ಆಮೇಲೆ ಜ್ಯೋತಿ ನೋಡಿದ್ಮೇಲೆ ಅದು ಸಿಗೋ ಖುಷಿನೇ ಬೇರೆ ಅಂತಂತೇಳಿ. ಸೊ ಇಲ್ಲಿವರೆಗೆ ಸುದೀರ್ಘವಾಗಿ ಮೊಟ್ಟ ಮೊದಲ ಬಾರಿಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿರೋ ಸಲುವಾಗಿ ದರ್ಶನ ಸಂದರ್ಶನ ಯೂಟ್ಯೂಬ್ ಚಾನಲ್ ಮುಖಾಂತರ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಭಗವದ್ಭಕ್ತರೇ, ನಾನು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನ ಅಥವಾ ಒಂದು ಮಠದ ದರ್ಶನವನ್ನು ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಾಮಿಯೇ ಶರಣಮಯ್ಯಪ್ಪ.